ಅವಾಗಿಂದ ಲೈಫ್ ಬಗ್ಗೆನೆ ಗೊತ್ತಿಲ್ಲ ನಮ್ಗೆ. ಸೊ ಬಟ್ ನಮ್ಗೆ 10ನೇ ಕ್ಲಾಸ್ಗೆಲ್ಲ ನಾನ್ ಮನೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೆ. ಸೊ ಟೈಲರಿಂಗ್ ಕ್ಲಾಸ್ಗೆ ಹೋಗು, ಮನೆ ಕೆಲ್ಸಕ್ಕೆ ಹೋಗು, ಮತ್ತೆ ಸ್ಕೂಲ್ ಹಂಗೆ. ಅಮ್ಮ ಏನ್ ಹೇಳೋರು ಅಂದ್ರೆ ಮಾಡೋ ಕೆಲ್ಸದಲ್ಲಿ ನಾಚಿಕೆ ಇರ್ಬಾರ್ದು, ಯಾಕಂದ್ರೆ ನೀನ್ ಕೆಲ್ಸ ಮಾಡ್ತಿದ್ಯಾ. ಸಣ್ಣ ವಯಸ್ಸಲ್ಲಿ ನಮಗ ಅದನ್ನ ಹೇಳ್ಕೊಟ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ದುಡಿತಿದೀಯಾ, ಖುಷಿಲಿ ಇರು. ಅಂದ್ರೆ ಅವಾಗೆಲ್ಲ ಹೆಂಗಿತ್ತು ವಾತಾವರಣ, ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಕ್ಲಾಸ್ ಮೇಟ್ಸ್ ಎಲ್ಲ ಒಂಥರ ಅವಮಾನದಲ್ಲಿ ನೋಡೋರು, ಹೇಳೋ ನಮ್ಮನೆ ಕೆಲ್ಸಕ್ಕೆ ಹೋಗ್ತಾರೆ. ನಮ್ ಕ್ಲಾಸ್ ಮೇಟ್ಸ್ ಗಳದ್ದು, ಕಾಲೇಜ್ ಮೇಟ್ಸ್ ಗಳದ್ದೇ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಆ ತರ ಸಿಚುವೇಶನ್ ಇದ್ದಾಗ ಅಮ್ಮ ಒಂದೇ ಹೇಳ್ತಿದ್ರು, ನೀನ್ ದುಡಿತಿದ್ಯಾ, ಕದಿಯಕ್ ಹೋಗ್ತಿಲ್ಲ, ಕದ್ರೆ ನೀನು ಇದಕ್ಕೆ ನಿನ್ಗೆ ಅವಮಾನ, ನೀನ್ ದುಡಿಯಕ್ ಹೋಗ್ತಿದ್ಯಾ ಅಂತ. ಸೊ ಈಗ್ಲೂ ನಂಗೆ ನೆನಪಿದೆ, ನಂದು ಕೋಟೇಶ್ವರದಲ್ಲಿ NR ಆಚಾರ್ಯ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ನಾನು ನೈಟ್ ಶಿಫ್ಟ್ ಗೆ ಇದಕ್ಕೆ ಹೋಗ್ತಿದ್ದೆ. ಇವಾಗ್ಲೂ ನಮ್ಮ ಮನೆ ಹತ್ರನೇ ಒಂದು ಮನೆಗಳಿದೆ. ತೀರಾ ಮೊನ್ನೆನೂ ನಮ್ಮ ಅಮ್ಮನ್ ಸಿಕ್ದಾಗ ಹೇಳದಂತ ಮದುವೆಗೆ ಅವ್ರಿಗೆ ನಮ್ಮ ಮನೆ ಕೆಲ್ಸಕ್ಕೆ ಬರ್ತಿದ್ವಿ. ಇವಾಗ ಖುಷಿ ಇದೆ, ನಮ್ಗೆ ಹೆಮ್ಮೆ ಆಗತ್ತೆ ಅಂತ. ಅವ್ರ ಟೀಚರ್ ಮನೆಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇಡೀ ಕರ್ನಾಟಕ ನಿಮ್ಮನ್ನ ನೋಡ್ತಾ ಇದೆ. ಖುಷಿಲಿ ಅದನ್ನ ರಿಸೀವ್ ಮಾಡ್ಕೋತಿದಾರಲ್ಲ, ನನಗದು ಖುಷಿ.